ಗೌರಿಬಿದನೂರು ನಗರದ ಮಧ್ಯಭಾಗದಲ್ಲಿರುವ ಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಪಠ್ಯ ಚಟುವಟಿಕೆಯ ವಸ್ತುಗಳನ್ನು ನೀಡಿ ಮಾತನಾಡಿದ ಕಾಂತರಾಜು, ಖಾಸಗಿ ಶಾಲೆಗಳು ಪೈಪೋಟಿ ಇಂದು ಕಾಡುತ್ತಿದೆ. ಇಂತಹ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಬಡ ಮಕ್ಕಳಿಗೆ ಅಗತ್ಯ ಸೌಲಭ್ಯ ಒದಗಿಸುವ ಮೂಲಕ ಅವರನ್ನ ಸ್ಪರ್ಧಾತ್ಮಕ ಪೈಪೋಟಿಗೆ ಎದುರಾಗಿ ನಿಲ್ಲುವ ಶಕ್ತಿ ತುಂಬಿ ಬೆಳೆಸುವ ಅಗತ್ಯವಿದೆ ಎಂದರು. ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನ ಕಲಿಸುವ ಅಗತ್ಯವಿದೆ. ಓದಿನ ಜೊತೆ ಶಿಸ್ತುಬದ್ಧ ಜೀವನದ ಪಾಠ ಮಕ್ಕಳಿಗೆ ನೀಡುತ್ತಿರುವ ಈ ಶಾಲೆ ಆವರಣದಲ್ಲಿ ಭಾವನಾತ್ಮಕ ಶಕ್ತಿಯ ಸಂಚಲನವಾಗುತ್ತಿದೆ. ಇಲ್ಲಿನ ಪರಿಸರ, ಸುಂದರ ಪ್ರಕೃತಿಯ ಮಡಿಲು ಕಲಿಕೆಗೆ ಹೇಳಿ ಮಾಡಿಸಿದಂತಿದೆ. ಈ ವಾತಾವರಣದಲ್ಲಿ ಮಕ್ಕಳು ಕಲಿತರೆ ಸಾಧಕರಾಗುವುದರಲ್ಲಿ ಸಂಶಯವಿಲ್ಲ ಎಂದರು. ಆದರೆ ಇವತ್ತು ನಮ್ಮ ಹಳ್ಳಿ ಮಕ್ಕಳ ಸ್ಥಿತಿ ಹೇಗಿರುತ್ತೆ ಅಂತ ನನಗೆ ಗೊತ್ತು. ಯಾಕಂದ್ರೆ ನಾನು ಒಬ್ಬ ಹಳ್ಳಿಯ ಹುಡುಗ ಆಗಿರೋದ್ರಿಂದ ಆ ಹಳ್ಳಿಯ ಜನ ಪರಿಸ್ಥಿತಿಗಳು ಏನು ಅಂತ ನನಗೆ ಗೊತ್ತಿದೆ. ಹಾಗಾಗಿ ಒಂದು ಮಗುನ ಕರೆದು 1,000 ರೂಪಾಯಿ ಕಾಸು ಕೊಡೋದು ಆ ಖುಷಿ ಬೇರೆ. ಅದೇ ಒಂದು ಮಗುನ ಕರೆದು ಒಂದು ಪೆನ್ನು, ಪೆನ್ಸಿಲ್, ಒಂದು ದುಡ್ಡು ಕೊಟ್ಟಾಗ ಆ ಮಗುವಿನ ಮುಖದಲ್ಲಿ ನೋಡುವಂಥ ಆನಂದನೇ ಬೇರೆ. ಹಾಗಾಗಿ ಈ ರೀತಿಯಾದಂಥ ಪ್ರಾಕ್ಟಿಕಲ್ ಅನುಭವ ಇರುವಂಥ ನನಗೆ ಏನಾದರೂ ಮಾಡಿ ಕಳೆದ ವರ್ಷನೇ ನಮ್ಮ ಸರ್ಗೆ ಹೇಳಿದೆ, ಸರ್ SLC ಮಕ್ಕಳಿಗೆ ಕ್ಲಿಪ್ಬೋರ್ಡ್ ಕೊಡೋ ಸ್ವಲ್ಪ ಬೇರೆ ಪ್ರಯತ್ನ ಪಡಿ ಅಂತ. ಬಟ್ ಸರ್ ಅಂದರೆ ಆಗಿನ ಪರಿಸ್ಥಿತಿಗೆ ಕಾಂತರಾಜು ಇನ್ನೂ ವೆಲ್ ಸೆಟಲ್ ಇಲ್ಲಲ್ಲ, ಅವನಿಗೆ ಜಾಸ್ತಿ ತೊಂದರೆ ಕೊಡೋದು ಬೇಡ ಅಂತೇಳಿ ಅವ್ರು ಭಾವಿಸ್ತಾ ಇದ್ರು. ಆದರೆ ಆವತ್ತಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಭಗವಂತ ನಮ್ಮನ್ನು ಆ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ, ತಾವುಗಳು SLC ಎಕ್ಸಾಮ್ ಬರಿತಾ ಇದ್ದಾರೆ, ತಮ್ಮ ಜೀವನದಲ್ಲಿ ತುಂಬ ಪ್ರಮುಖವಾದಂಥ ಘಟಕ ಇದು. ಈ ಒಂದು SLC ಎಕ್ಸಾಮ್ಸಲ್ಲಿ ತಮ್ಮ ಜೀವನನ ಯಾವ ರೀತಿ ನೀವು ಉನ್ನತವಾಗಿ ತಗೊಂಡು ಹೋಗ್ತೀರ ಅಂದರೆ ಅದಕ್ಕೆ ಮೇನ್ ಬೇಸ್ಮೆಂಟ್ ಬಂದು ನಿಮ್ಮ ಒಂದು ಮನೆ ಕಟ್ಟಲಿಕ್ಕೆ ಪಾಯ ಯಾವ ಥರನೋ ನಿಮ್ಮ ಮುಂದಿನ ಜೀವನಕ್ಕೆ SLC ಎಕ್ಸಾಮ್ ತುಂಬ ಪ್ರಾಮುಖ್ಯವಾದುದು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಪದ್ಮಾವತಿರವರು ಮಾತನಾಡಿ, ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಕಾಂತರಾಜುರವರು ಇಂದು ನಮ್ಮ ಶಾಲೆಯ SSLC ಮಕ್ಕಳಿಗೆ ಪಠ್ಯ ಚಟುವಟಿಕೆಗಳ ವಸ್ತುಗಳನ್ನು ನೀಡುತ್ತಿರುವುದು ಶ್ಲಾಘನೀಯವಾದುದು ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಇನ್ನು ತೀರ್ಥ ಶಾಲೆಯ ಅಧ್ಯಕ್ಷರಾದ KV ಪ್ರಕಾಶ್ ರವರು ಮಾತನಾಡಿ, ಸಮಾಜ ಸೇವಕರಾದ ಕಾಂತರಾಜುರವರು ನನ್ನ ವಿದ್ಯಾರ್ಥಿಯಾಗಿದ್ದು ಆ ವಯಸ್ಸಿನಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಿ ಈಗ ಉನ್ನತ ಸ್ಥಾನಕ್ಕೆ ಬೆಳೆದು ಈಗ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿಗೆ ಸಮಾಜ ಸೇವೆ ಮಾಡಲಿ ಎಂದು ತಿಳಿಸಿದರು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.